ಕಾಡ ನೀವೀಗೆಲ್ಲ ಟ್ರೈಲರ್ ನೋಡಿದ್ರಿ, ಹೆಸರು ಹೇಳ್ತಿರೋ ಹಾಗೇನೆ ಅದೊಂಥರ ಕಾಡ್ಸತ್ತೆ. ಸಿನಿಮಾದ ಕಥೆ ಆಗಿರ್ಬೋದು, ಅದರಲ್ಲಿ ನಟಿಸಿರೋ ಪ್ರತಿಯೊಬ್ಬ ಕ್ಯಾರೆಕ್ಟ್ರೂ ಆಡಿಯನ್ಸಿಗೆ ನೋಡಿದಾಗ ಅದು ಕಾಡಕ್ಕೆ ಶುರು ಆಗುತ್ತೆ. ಇದೇ ನಾಡಿದ್ದು ಏಪ್ರಿಲ್ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ರ ಎಲ್ಲರ ಹತ್ರ ವಿನಂತಿ ಮಾಡ್ಕೊಂಡು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಮಾಧ್ಯಮದಿಂದನೇ ಸಿನಿಮಾಗಳನ್ನು ನಾವು ಜನಕ್ಕೆ ರೀಚ್ ಮಾಡೋಕ್ಕಾಗೋದು. ಎಷ್ಟೋ ಕಡೆ ಹೇಳ್ತಾರೆ ಚೆನ್ನಾಗಿರೋ ಕನ್ನಡ ಸಿನಿಮಾ ಬರ್ತಿಲ್ಲ, ಅಥವಾ ಥಿಯೇಟ್ರ್ ಪ್ರಾಬ್ಲಮ್ಮು, ಏನೇನೋ ವಿಷಯಗಳು ಬರುತ್ತೆ. ಆದರೆ ನಿಮ್ಗಳ ಸಪೋರ್ಟಿಂದ ಒಂದು ಒಳ್ಳೆ ಸಿನಿಮಾನ ಗೆಲ್ಲಿಸ್ಬೋದು. ಅದಕ್ಕೆ ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳ್ಕೊಳ್ಳೋದು, ಈ ಸಿನಿಮಾಗೆ ಒಳ್ಳೆಯದನ್ನು ಹಾರೈಸಿ ಕನ್ನಡ ಸಿನಿಮಾನ ಬೆಳೆಸೋಣ. ಹಾಗೆ ಎಲ್ಲರೂ ಕನ್ನಡದವರೇ ಇದ್ದೀವಿ, ಕನ್ನಡ ನಟರನ್ನು ಬೆಳೆಸೋಣ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಧನ್ಯವಾದ. 2009ರಿಂದ ನನ್ನನ್ನು ಪ್ರೋತ್ಸಾಹಿಸಿ ನನ್ನ ಬಗ್ಗೆ ಒಳ್ಳೊಳ್ಳೆ ಅಭಿಪ್ರಾಯನ ಕೊಟ್ಟು ಬೆಳೆಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಪ್ರತಿಯೊಬ್ಬರನ್ನ ನಾನು ಅವಾಗಲೇ ನೋಡ್ತೇನೆ. ಆ್ಯಂಡ್ ಕಾಡ ಒಂದು ಅದ್ಭುತವಾದ ಸಿನಿಮಾ. ಇದನ್ನು ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ವಿಶ್ವತ್ ಸರ್ ಅವ್ರದ್ದು. ವೆರಿ ರಿಯಲಿಸ್ಟಿಕ್ ಮೂವಿ. ಯಾಕಂದರೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಅವರು ವಾಟ್ ಎವರ್ ಆಗಿದೆಯಲ್ಲ, ಇದು ರಿಯಲ್ ಇನ್ಸಿಡೆಂಟ್ಸ್ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ಪೇಪರ್ ಪ್ರೆಸೆಂಟೇಷನ್ ವಾಟ್ ಎವರ್ ಇಟ್ ಈಸ್ ಅದನ್ನೆಲ್ಲ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡಿರೋದು. ಆ್ಯಂಡ್ ಇಟ್ಸ್ ಅ ಸೈಕಾಲಜಿಕಲ್ ಥ್ರಿಲ್ಲರ್. ಒಬ್ಬ ಮನುಷ್ಯ ಅವನ ಮೈಂಡ್ ಹೇಗೆ ವರ್ಕ್ ಆಗುತ್ತೆ, ಹೌ ಕ್ರೂಯಲ್ ಹಿ ಕ್ಯಾನ್ ಬಿ. ಆ್ಯಂಡ್ ಅಲ್ಲಿ ಒಂದು ಟ್ಯಾಗ್ ಇದೆ, ಐ ಡೋಂಟ್ ವಾಂಟ್ ಟು ಹರ್ಟ್, ಐ ವಾಂಟ್ ಟು ಕಿಲ್ ಅಂತ ಅಂದ್ಬಿಟ್ಟು. ಸೊ ಆ ಒಂದು ಮನಸ್ಥಿತಿ ಇರುವಂಥ ಒಬ್ಬ ಮನುಷ್ಯ ಏನು ಮಾಡ್ಬೋದು ಸರ್ವೈವ್ ಆಗೋದಕ್ಕೆ, ಅವನ ಲೈಫ್ ಚೈಲ್ಡ್ಹುಡ್ಡಿಂದ ಹೆಂಗೆ ಸರ್ವೈವ್ ಆಗ್ತಾನೆ ಅನ್ನೋದೇ ಕಾಡ ಸಿನಿಮಾ. ಮೊದಲನೇದಾಗಿ ಟೆಕ್ನಿಕಲ್ ಟೀಮ್ ಅಂತ ಅಂದರೆ ನಮ್ಮ ಸತೀಶ್ ಬಾಬು ಅವ್ರನ್ನ ನಾವು ತುಂಬ ಮಿಸ್ ಮಾಡ್ಕೊತೀವಿ. ಅವ್ರು ನಮ್ಮ ಜೊತೆ ಇಲ್ಲ. ನನ್ನ ಮೊದಲನೇ ಸಿನಿಮಾ ಆ್ಯಸ್ ಅ ಲೀಡ್ ಮಾಡಿದಾಗ ಜಸ್ಟ್ ಲವ್, ಅದರ ಮ್ಯೂಸಿಕ್ ಡೈರೆಕ್ಟರ್ ಸತೀಶ್ ಬಾಬು ಸರ್. ಸೊ ವಿ ಮಿಸ್ ಹಿಮ್ ಅ ಲಾಟ್. ಈ ಒಂದು ಸಿನಿಮಾದಲ್ಲಿ ಮೇನ್ ಥಿಂಗ್ ಬೇಕಾಗಿರೋದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಸೊ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸತೀಶ್ ಬಾಬು ಸರ್. ಆ್ಯಂಡ್ ನಾವು ಇದನ್ನು ಸಕಲೇಶ್ಪುರದಲ್ಲಿ ಶೂಟ್ ಮಾಡಿದ್ದು ಮೋಸ್ಟ್ ಆಫ್ ದ ಥಿಂಗ್. ಆ್ಯಂಡ್ ಮಳೆ ಇತ್ತು, ಸಾಕಷ್ಟು ಕಷ್ಟಪಟ್ಟಿದ್ವಿ. ಸೊ ಅದರಲ್ಲಿ ಕಷ್ಟಪಟ್ಟಿರೋದು ಆರ್ಟಿಸ್ಟ್ ಬಿಟ್ಬಿಟ್ಟು ನಮ್ಮ ಟೆಕ್ನಿಕಲ್ ಟೀಮ್, ನಮ್ಮ ಡೈರೆಕ್ಟರ್ ವಿಶ್ವತ್ ಸರು, ನಮ್ಮ ಕ್ಯಾಮ್ರಾಮ್ಯಾನು ಅರುಣ್ ಸುರೇಶ್ ಅವರು, ಮಧು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ತುಂಬ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಆ ಟೈಮ್ನಲ್ಲಿ ಆ ಪ್ರೊವೈಡ್ ಮಾಡೋದಕ್ಕೆ ಆ ಜಾಗದಲ್ಲಿ ಇಟ್ ವಾಸ್ ಡಿಫಿಕಲ್ಟ್. ಅದನ್ನು ಮಾಡ್ಯಾರೆ. ದೆನ್ ಮಧು ಕುಮಾರ್ ನಮ್ಮ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ನಲ್ಲಿರೋದು. ಸೊ ಮಂಜು ಅಸೋಸಿಯೇಟ್ ಡೈರೆಕ್ಟರ್. ಬ್ಯೂಟಿಫುಲ್ ಇದೆ ವರ್ಕ್, ಡೇ ಆ್ಯಂಡ್ ನೈಟ್ ಅಲ್ಲಿ ವರ್ಕ್ ಮಾಡಿರೋದು, ಅಲ್ಲಿ ಸ್ಟೇ ಮಾಡಿ ಅಲ್ಲಿ ವರ್ಕ್ ಮಾಡಿರೋದು. ಆ್ಯಂಡ್ ನಾನ್ ಸ್ಟಾಪ್ ಮಳೆ ಬರ್ತಾಯಿತ್ತು. ಸೊ ವಿತ್ ದಟ್ ಆಲ್ಸೋ ನೀವು ಕ್ಲೈಮ್ಯಾಕ್ಸ್ ನೋಡಿದ್ರೆ ಯು ವಿಲ್ ಬಿ ರಿಯಲಿ ಅಮೇಸ್ಡ್. ಕಂಪ್ಲೀಟ್ ರೈನ್ ಎಫೆಕ್ಟ್ನಲ್ಲೇ ಒಂದು ಫೈಟ್ ಮಾಡಿರೋವಂಥ ಸೀನು. ಓಕೆ, ನ್ಯಾಚುರಲ್. ಆ್ಯಂಡ್ ವಿತ್ ದಟ್ ಒಳ್ಳೊಳ್ಳೆ ಕಲಾವಿದರು. ರಾಮ್, ನಮ್ಮ ಉಗ್ರಂ ಮಂಜು ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಇದು ಪ್ಯಾರಲಲ್ ಸ್ಟೋರಿ ಒಂದು ನಡೆಯುತ್ತೆ, ಅದು ಖಂಡಿತ ಜನಕ್ಕೆ ತುಂಬ ಇಂಟ್ರೆಸ್ಟ್ ಕೊಡುತ್ತೆ ಒಂದು ಸಿನಿಮಾದಲ್ಲಿ. ಸೊ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂತ ಅಂದರೆ ಅಮಿತ್ ಸರು ತುಂಬ ಪ್ಯಾಷನೇಟ್ ಒಂದು ಪ್ರೊಡ್ಯೂಸರು. ಅವರ ಲಾಸ್ಟ್ ಮೂವಿ ತುಂಬ ಚೆನ್ನಾಗಾಯಿತು ಹಿಂದಿನಲ್ಲಿ, ಬಾಲಿವುಡ್ನಲ್ಲಿ. ಸೊ ಅವ್ರ ಪ್ಯಾಷನ್ ಏನಂತಂದರೆ ಕನ್ನಡದಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಬಂದರು. ಆ್ಯಂಡ್ ದಟ್ಸ್ ಹೌ ಕಾಡ ಸ್ಟಾರ್ಟೆಡ್. ಆ್ಯಂಡ್ ನನ್ನ ಅದೃಷ್ಟ ಅವ್ರಿಗೆ ನನ್ನ ಕಣ್ಣಿಗೆ ಅವ್ರ ಕಣ್ಣಿಗೆ ನಾನು ಬಿದ್ದೆ. ಆ್ಯಂಡ್ ವಿಶ್ವತ್ ಸರ್ ಅವ್ರು ಅಪ್ರೋಚ್ ಮಾಡಿದ್ರು. ಥ್ಯಾಂಕ್ಸ್ ಅ ಲಾಟ್ ವಿಶ್ವತ್ ಸರ್. ಯಾಕಂದರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಗಬೇಕು. ಅದು ಯಾವ ಮಟ್ಟದಲ್ಲಿ ಅದನ್ನು ಎಕ್ಸಿಕ್ಯೂಟ್ ಅಂತ ಗೊತ್ತಿಲ್ಲ, ಬಟ್ ಆ ಆರ್ಟಿಸ್ಟ್ಗೆ ಆ ಒಂದು ಸಿನಿಮಾ ಅವನ ಲೈಫ್ನಲ್ಲಿ ನೆನಪಾಗಿ ಇಟ್ಕೊಳ್ಳೋದು ಅಂತ ಒಂದು ಸಿನಿಮಾ ನನಗಿದೆ ಕಾಡ. ಸೊ ಥ್ಯಾಂಕ್ಸ್ ಅ ಲಾಟ್. ಬ್ಯೂಟಿಫುಲ್ ಮೂವಿ. ಎಲ್ಲರಿಗೂ ಕೇಳ್ಕೊಡೋದು, ದಯವಿಟ್ಟು ಥಿಯೇಟ್ರಿಗೆ ಬಂದುಬಿಟ್ಟು ಒಂದು ಸಿನಿಮಾನ ನೋಡಿ. 100% ಯು ವಿಲ್ ಎಂಜಾಯ್ ದಿಸ್ ಮೂವಿ. ಅದೇ ಸರ್, ಇಟ್ಸ್ ಅ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ. ಸೊ ಅವನ ಒಂದು ಚೈಲ್ಡ್ಹುಡ್ನಲ್ಲಿ ಅವನು ಏನೇನೋ ಅವನು
ಒಂದು ಇನ್ಬಿಲ್ಟ್ ಅಂತಾನೆ ಅಲ್ಲಿ ಹಾಕಿದ ಟ್ಯಾಗ್ಲೈನ್ ಇಟ್ಸ್ ಅನ್ ಇನ್ಬಿಲ್ಟ್ ಈವಿಲ್ ಅಂತ ಅಂದ್ಬಿಟ್ಟು. ಸೊ ಚೈಲ್ಡ್ಹುಡ್ಡಿಂದನೂ ಈಸ್ ಲೈಕ್ ದಟ್. ಅದು ಅವ್ನು ಯಾವುದೋ ಒಂದು ಇನ್ಸಿಡೆಂಟಿಂದ ಹಂಗಾಗಿರೋದಲ್ಲ. ದಟ್ ಈಸ್ ಒನ್ ಡಿಸಾರ್ಡರ್ ಯು ಕ್ಯಾನ್ ಸೇ ಆಫ್ ಅ ಪರ್ಸನ್. ಒಬ್ಬ ಮನುಷ್ಯನ ಡಿಸಾರ್ಡರು ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ವೆರಿ ಅಲ್ಟಿಮೇಟ್ಲಿ ಅವನು ಸತ್ರನೇ ಒಳ್ಳೇದು ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ದಟ್ ಟೈಪ್ ಆಫ್ ಅ ಕ್ಯಾರೆಕ್ಟರ್ ಸರ್ ಅದು. ಇಲ್ಲ, ನನಗೆ ಅವಾರ್ಡ್ ಬಂದಿರೋದು ಆ್ಯಕ್ಚುಲಿ ಆ್ಯಕ್ಟ್ರಾಗಿ ಬೆಸ್ಟ್ ಆ್ಯಕ್ಟರ್ ಸ್ಟೇಟ್ ಅವಾರ್ಡ್ ಬಂದಿರೋದು ಆ್ಯಕ್ಟಿಂಗ್ ಮಾಡೋದಿರೋದಕ್ಕೆ. ಸೊ ಎಲ್ರಿಗೂ ನಮಸ್ಕಾರ. ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಕಾಡ ನನ್ನ ಮೊದಲ ಸಿನಿಮಾ ರಿಂಗ್ ಮಾಸ್ಟರ್, ಅದಾದಮೇಲೆ ಮಂಜರಿ ಮಾಡಿದೆ. 3ನೇ ಸಿನಿಮಾ ಕಾಡ ಸಿನಿಮಾನ ಸುಮಾರು ಈ ಸೈಕೋ ಥ್ರಿಲ್ಲರ್ ಸೈಕೋಪಾತ್ಸ್ ಬಗ್ಗೆ ಒಂದು ಸಿನಿಮಾ ಮಾಡೋಣ ಅಂತ ನನ್ನ ತಲೆಗೆ ಬಂದಾಗ ನಾನು ಅದನ್ನು ಸ್ಟಡಿ ಮಾಡ್ತಾ ಹೋದೆ. ಏನಂದರೆ ಸೈಕೋಪಾತ್ಸ್ ಅಂದರೆ ಈಗ ಕೆಲವೊಂದು ನಮ್ಮ ಸಿನಿಮಾದಲ್ಲಿ ಚಿಕ್ಕದ್ರಲ್ಲಿ ಅವನಿಗೇನೋ ಆಗಿತ್ತು, ಅದರಿಂದ ಅವನು ಏನೇನೋ ಆಗೋದ ದೊಡ್ಡವನಾದ್ಮೇಲೆ ಆ ಥರ ಎಲ್ಲ ಸಾಕಷ್ಟು ಸಿನಿಮಾಗಳಿದೆ. ಬಟ್ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ನನಗೆ ಗೊತ್ತಾಗಿದ್ದ ವಿಷಯ ಏನು ಅಂದರೆ, ಪ್ರಪಂಚದಲ್ಲಿ 2-4% ಜನ ಹುಟ್ಟುತ್ತಾನೆ ದೇ ಆರ್ ಈವಿಲ್. ಅದಕ್ಕೆ ಅದು ನಾನು ಹಾಕಿರೋದು ದ ಬಾರ್ನ್ ಈವಿಲ್ ಅಂತ, ಇನ್ಬಿಲ್ಟ್ ಈವಿಲ್ ಅಂತ ಹಾಕಿರೋ ರೀಸನ್ ಏನು ಅಂದರೆ, ಅವರು ಯಾವುದೋ ಸಂದರ್ಭದಿಂದನೋ ಅಥವಾ ಯಾವುದೋ ಕಾರಣದಿಂದನೋ ಅವರು ಸೈಕೋಗಳಾಗಲ್ಲ, ಅವರು ಹುಟ್ಟುತ್ತಾನೆ ಸೈಕೋಪಾಸ್ಗಳಾಗಿರ್ತಾರೆ. ಅದನ್ನು ಒಂದು ಲೇಡಿ ಸುಮಾರು 25 ವರ್ಷ ಸ್ಟಡಿ ಮಾಡಿ ಒಂದು ರಾಯಲ್ ಸೊಸೈಟಿ ಅಂತ ಹೇಳಿ ಅದರಲ್ಲಿ ಸುಮಾರು 1.5 ಗಂಟೆ 2 ಗಂಟೆದು ಅವರು ಎಕ್ಸ್ಪ್ಲನೇಷನ್ನೇ ಇದು ಮಾಡಿದ್ದಾರೆ. ಸೊ ಅದನ್ನು ಇಟ್ಕೊಂಡು ಅದನ್ನು ನನಗೆ ಸ್ವಲ್ಪ ಇಂಗ್ಲೀಷು ತುಂಬ ಅಲ್ಲದೆ ಹೋದ್ರೆ ತಕ್ಕ ಮಟ್ಟಿಗೆ ಬರುತ್ತೆ, ನನಗೆ ಗೊತ್ತಿಲ್ಲದೆ ಇರೋದು. ಮತ್ತು ಈ ಕತೆ ಬೇಸಿಕ್ ಕತೆ ಹೇಳಿದ್ಮೇಲೆ JK ಸರ್ ಚೆನ್ನಾಗಿ ಪರಿಚಯ ಇದ್ದದ್ದು. ನಾನು ಸರ್ ಕೂತ್ಕೊಂಡು ಆ ಇಡೀ ಏನು ಆ ಲೇಡಿ ಎಕ್ಸ್ಪ್ಲೈನ್ ಮಾಡಿದ್ದಂತಹ ಇದನ್ನು ಸಾರ್ ಹತ್ರನೂ ಕೂತ್ಕೊಂಡು ಅದನ್ನು ಕೇಳಿಕೊಂಡು ನನಗೆ ಗೊತ್ತಾಗದೇ ಇರೋದನ್ನ ಸಾರ್ ಹತ್ರ ಇದೇನು ಸರ್ ಅಂತ ಕೇಳಿಕೊಂಡು ಅದನ್ನೆಲ್ಲ ಸಂದರ್ಭಗಳನ್ನು ಇಲ್ಲಿ ಬಳಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ಇದೇನಂದರೆ ಈ ಕತೆ ಮಾಡ್ತಾ ಇದನ್ನು ಪಾರ್ಟ್ 2 ಕೂಡ ಮಾಡಬಹುದು ಅಂತ ಅನ್ನಿಸ್ತು. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಹುಚ್ಚು ಸರ್ ಆ್ಯಕ್ಟ್ ಮಾಡಿದ್ದಾರೆ. ಇದು ಹೋಗಿ ಈ ಸಿನಿಮಾಗೋಸ್ಕರ ಅಪ್ರೋಚ್ ಮಾಡಿದಾಗ ಸರ್ ಬನ್ನಿ ಸರ್ ಅಂದರೆ ಈ ಥರ ಇದೆ ಪಾತ್ರ ಮಾಡಿ ಸರ್ ಅಂದಾಗ, ಇಲ್ಲ ರೀ ಏನಕ್ಕೆ ಮಾಡ್ಬೇಕು ಈ ಥರ ಸಿನಿಮಾ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಅಚ್ಚು ಸರ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ಕಾಡಾದ ಪಾರ್ಟ್ 2 ಬರುತ್ತಾ ಇಲ್ವ ನನಗೆ ಗೊತ್ತಿಲ್ಲ, ಬಂದರೆ ಆ ಸಿನಿಮಾ ಕತೆ ಹೇಳಿರೋದು ನಾನು. ಆ ಸಿನಿಮಾ ಕತೆ ಕೇಳಿ ಪಾರ್ಟ್ 2 ಕತೆ ಕೇಳಿ ಈ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡೋದಕ್ಕೆ ಅಚ್ಚು ಸರ್ ಒಪ್ಕೊಂಡಿರೋದು. JK ಸರ್ ವಂಡರ್ಫುಲ್. JK ಸರ್ ಬಗ್ಗೆ ಹೇಳಬೇಕು ಅಂದರೆ ಡೇ 1ನಿಂದ ಅವರು ಏನಂದರೆ ಎಷ್ಟು ಕಷ್ಟ ಇತ್ತು ಅಂದರೆ, ಈ ಪಾತ್ರ ಸುಮ್ಮನೆ ಅದು ನೋಡಿದಷ್ಟು ಸುಲಭ ಅಲ್ಲ, ಇಲ್ಲಿವರೆಗೂ ಮಾಡಿರೋ ಈಸಿ ಪಾತ್ರನೂ ಅಲ್ಲ ಈ ಪಾತ್ರ. ಮತ್ತು ನಮಗೆ ಅಲ್ಲಿ ಮಳೆಗಾಲ ಜಿಗಣೆಗಳ ಕಾಟ ಅದನ್ನೆಲ್ಲ ಸಹಿಸ್ಕೊಂಡು ಅದ್ರ ಜೊತೆಗೆ ಕೋಪ್ರೇಷನ್. JK ಸರ್ ನೋಡಿದ್ರೆ ಫುಲ್ಲು ಸ್ಟೈಲಾಗಿ ಏನೋ ಒಂದು ಸ್ವಲ್ಪ ರಗಡಾಗಿ ಕೋಪ ಥರದಲ್ಲೇ ಇರ್ತಾರೆ ಅಂತ ಅನಿಸುತ್ತೆ. ನಮಗೂ ಸ್ಟಾರ್ಟಿಂಗ್ ಹಾಗೆ ಅನಿಸಿತ್ತು. ಬಟ್ ಸ್ಪಾಟಲ್ಲಿ ಬಂದು ನಿಜವಾಗ್ಲೂ ನಮ್ಗೆ ಎಷ್ಟು ಸಹಕಾರ ಮಾಡ್ತಾರೆ ಅಂದರೆ, ಈ ಮಳೆ ಶುರು ಮಾಡಿಬಿಟ್ವಿ, ಫೈಟ್ ಎಲ್ಲ ಶುರು ಮಾಡಿದ್ವಿ, ಮಳೆ ಬಂದಿದ್ದು ನಿಂತೋಯ್ತು. ಸೊ ಮಳೆ ಕಂಟಿನ್ಯೂಟಿ, ಅದಕ್ಕೆ ಪೈಪ್ಗಳನ್ನ ಹಾಕಬೇಕಾಗಿತ್ತು. ಸೊ ಪೈಪ್ಗಳನ್ನ ಹಾಕ್ಬೇಕು. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರ್ ಅಸೋಸಿಯೇಟ್ಗಳ ಜೊತೆ ಮತ್ತು ಬೇರೆ ಸೆಕ್ಟರ್ ಜೊತೆಗೆಲ್ಲ ಸೇರಿ ಸಾರ್ ಕೂಡ ಪೈಪ್ಗಳನ್ನ ಅಷ್ಟು ದೂರದಿಂದ ಎತ್ಕೊಂಡ್ಬಂದು ಅದನ್ನೆಲ್ಲ ಜೋಡಿಸ್ಕೊಂಡು ನಮ್ಮ ಜೊತೆ ಅಂದರೆ ಅವರು ಪ್ರತಿ ಒಂದು ಕ್ಷಣ ಪರಿಪೂರ್ಣವಾಗಿ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ.